ನಮಸ್ಕಾರ ಕರುನಾಡು. ಇವತ್ತಿಂದ ನಾನು ಎವ್ರಿಡೇ ವ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ದೆ, ಇವಾಗ ನಾನು ಯೂಟ್ಯೂಬಲ್ಲಿ ಸಹ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸ್ನ ಪೋಸ್ಟ್ ಮಾಡೋಕ್ಕೆ. ಅದು ಇದೇ ಫಸ್ಟ್ ವಿಡಿಯೋ ನಂದು. ಇದಕ್ಕೆ ನಾನು ಮುಂಚೆ ಕೆಲವೊಂದು ಶಾರ್ಟ್ಸ್ನ ಪೋಸ್ಟ್ ಮಾಡಿದ್ದೆ. ಇಫ್ ಐ ಪೋಸ್ಟ್ ಎನಿ ಗುಡ್ ಕಂಟೆಂಟ್ ಪೀಪಲ್ ವಿಲ್ ಸಪೋರ್ಟ್ ಮಿ ದಟ್ ಐ ನೋ. ಅದೊಂದು ಭರವಸೆ ಇಟ್ಕೊಂಡೆ ನಾನು ಇವಾಗ ಫುಲ್ ಟೈಮ್ ಬ್ಲಾಗರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎವ್ರಿಡೇ ಲೈಫ್ ಸ್ಟೈಲ್ ಹೀಗಾಗುತ್ತೆ. ನನ್ನ ಜಿಮ್ ಪಾರ್ಟ್, ಅದಾದ ನಂತರ ನನ್ನ ವರ್ಕ್ ಪಾರ್ಟ್, ಅದಾದಮೇಲೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ನಾನು ಏನು ಮಾಡ್ತೀನಿ ಅದನ್ನು ಸಹ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಾಗೇ ಇರಲಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೂ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಆದರೆ ನಮಗೆ ಒಂದು ಫಾಲೋವರ್ ಕೂಡ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಈ ಥರ ಕಾಂಟೆಂಟ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನಿಮಗನ್ಸಿದ್ರೆ ನನಗೆ ಅದನ್ನು ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಇವತ್ತು ವೈಕುಂಠ ಏಕಾದಶಿ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಆಲ್ರೆಡಿ ಕ್ರೌಡ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದು ನನಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ಇದೇನೇ ಆ ದೇವಸ್ಥಾನ. ಇದು ಹಿಂದೆಯಿಂದ ಇರೋದು. ನಮ್ಮ ಮನೆ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ. ಈ ಹೊಸಕೆರೆಯಲ್ಲಿ ಕಾಳಿಕಮ್ಮ ದೇವಸ್ಥಾನ ಅಂತಂದರೆ ಫುಲ್ ಫೇಮಸ್. ಅದ್ರ ಪಕ್ಕದ ಬಿಲ್ಡಿಂಗೇ ನಮ್ದು ಇರೋದು. ಅದು ಕಾಳಿಯಮ್ಮ ದೇವಸ್ಥಾನ, ಇದು ನಾರಾಯಣ ಸ್ವಾಮಿ ದೇವಸ್ಥಾನ. ಪರ್ಮಿಷನ್ ಇದೆಯೋ ನನಗೆ ಗೊತ್ತಿಲ್ಲ ಒಳಗಡೆ ಹೋಗಿ ಲಾಗ್ ಮಾಡೋದಕ್ಕೆ. ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡೋಕ್ಕೆ ನಾನು ಟ್ರೈ. ಇವಾಗ ಗೈಸ್ ರೆಡಿ ಆಗಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿನಿ, ಬನ್ನಿ ಹೋಗೋಣ. ನನ್ನ ಅದೃಷ್ಟ ಅನಿಸುತ್ತೆ, ಜಾಸ್ತಿ ಕ್ರೌಡ್ ಇರಲಿಲ್ಲ, ಸ್ವಲ್ಪ ಕ್ರೌಡ್ ಇತ್ತು. ಸೊ ದರ್ಶನ ಕೂಡ ಬೇಗ ಆಯಿತು. ಅಲಂಕಾರ ಕೂಡ ಅಷ್ಟೇ ದೇವರೇ ಬಂದಿರೋ ಥರ ಇತ್ತು. ಅಷ್ಟು ಸೂಪರ್ಬ್ ಮಾಡಿದ್ದಾರೆ ಅಲಂಕಾರ ಕೂಡ. ಇವರು ಚೌಡೇಶ್ವರಿ ತಾಯಿ, ಇವರು ಕಾಳಿಯಮ್ಮ, ಇವರು ಕಾಟೇರಿ ಅಮ್ಮ ಅಂತ. ನೀವು ಸಹ ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನನ. ಸೊ ಗೈಸ್ ನೋಡಿದ್ರಿ ಅಲ್ಲ, ದರ್ಶನ ಎಲ್ಲ ಎಷ್ಟು ಸೂಪರ್ಬ್ ಆಗಾಯಿತು ಅಂತ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಹೇಳಬೇಕು ನಿಮಗೆ. ಏನಪ್ಪ ಅಂತ ಅಂದರೆ, ನನ್ನ ಫ್ರೆಂಡ್ ಮಿಸ್ಟರ್ ಸಾಗರ್, ಹೂ ಈಸ್ ಮಿಸ್ಟರ್ ಬ್ಯಾಂಗ್ಳೂರ್ ಆ್ಯಂಡ್ ಮಿಸ್ಟರ್ ಕರ್ನಾಟಕ ಟೈಟಲ್ ವಿನ್ನರ್, ಅವ್ರದ್ದು ಒಂದು ತುಂಬ ವರ್ಷದ ಡ್ರೀಮ್ ಇತ್ತು. ಏನಪ್ಪ ಅಂತ ಅಂದರೆ, ಅವ್ರದ್ದೊಂದು ಸಪ್ಲಿಮೆಂಟ್ ಸ್ಟೋರ್ ಓಪನ್ ಮಾಡಬೇಕಂತ ತುಂಬ ವರ್ಷದಿಂದ ಹೇಳ್ತಾಯಿದ್ರು. ಸರಿ ಆಯಿತು, ಮಾಡೋಣ 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 ಅಂತ ಹೇಳಿ ಆ ಡ್ರೀಮ್ ಇವಾಗ ರಿಯಾಲಿಟಿ ಆಗ್ತಿದೆ. ಆ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಅವರು ನಮ್ಮ ಇಂಟೀರಿಯರ್ ಆರ್ಟಿಸ್ಟ್ರಿನ ಚೂಸ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಆಪರ್ಚುನಿಟೀಸ್ ಕೊಡ್ತಾ ಇರೋದಕ್ಕೆ. ಆ ಸಪ್ಲಿಮೆಂಟ್ ಸ್ಟೋರ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಸ್ ರೀತಿ ಮಾಡಿ ಪೋಸ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಏನು ಮಾಡ್ಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅದಾದಮೇಲೆ ಆ ಪ್ರಾಜೆಕ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ದೇರ್ ಆರ್ ಫ್ಯೂ ಮೋರ್ ಥಿಂಗ್ಸ್ ಐ ಹ್ಯಾವ್ ಟು ಶೇರ್. ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡಿ. ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.